ವಾಟ್ಸಪ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೈಕ್ರೋಸಾಫ್ಟ್ ಎಡ್ಜಿಂದು ಪ್ರಾಬ್ಲಮ್ ಆಗ್ತಿದೆ, ಅದು ಓಪನ್ ಆಗ್ತಿಲ್ಲ ಅಂದರೆ ಯಾವ ರೀತಿ ಅದನ್ನು ರಿಪೇರಿ ಮಾಡೋದು ಇಲ್ಲಾಂದರೆ ರಿಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಒಂದೇ ಕ್ಲಿಕ್ನಲ್ಲಿ ನೀವು ಅದನ್ನು ಫಿಕ್ಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಹೊಸಬ್ರು ಚಾನಲ್ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಬಂದುಬಿಟ್ಟು ನಿಮ್ಮ ಮೈಕ್ರೋಸಾಫ್ಟ್ ಫೋನ್ನ ಎಡ್ಜನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಈಗ ನಾನೀಗ ನಿಮಗೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದೆ. ನೆಕ್ಸ್ಟು ನೋಡ್ಬೋದು ಇಲ್ಲಿ ಅದೇ ರೀತಿ ನಿಮಗೆ ಲೆಫ್ಟ್ ಸೈಡಲ್ಲಿ ಸೆಟ್ಟಿಂಗ್ ಅಂತ ಇದೆ, ಅದರಲ್ಲಿ ನಿಮಗೆ ಇಲ್ಲಿ ತೆಳಭಾಗದಲ್ಲಿ ರಿಸೆಟ್ ಸೆಟ್ಟಿಂಗ್ ಅಂದು ಲೆಫ್ಟ್ ಸೈಡಲ್ಲಿ ಅದ್ರ ಮೇಲೆ ಈಗ ಟ್ಯಾಪ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ರಿಸೆಟ್ ಸೆಟ್ಟಿಂಗ್ ಟು ದೇರ್, ಇದನ್ನ ಮೇಲೆ ರಿಸೆಟ್ ಅಂತ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿ. ನನಗೆ ರಿಸೆಟ್ ಅಂತ ಹೊಡೆದ ತಕ್ಷಣ ಒಂಥರ ಫ್ಲೆಕ್ಸ್ ಆದಾಗ ಬಂತು. ನೆಕ್ಸ್ಟ್ ಈಗ ಹೊರಗೆ ಬಂದುಬಿಟ್ಟು ಸೆಕೆಂಡ್ ಸೆಟ್ಟಿಂಗ್ ಬಂದುಬಿಟ್ಟು ನೀವು ಸೆಟ್ಟಿಂಗಿಗೆ ಹೋಗಿ ಅಲ್ಲಿ ಬಂದುಬಿಟ್ಟು ನೀವು ಸೆಟ್ಟಿಂಗ್ ಅಂತ ಟೈಪ್ ಮಾಡಿ, ಸರ್ಚಿಗೆ ಹೋಗಿ ಸೆಟ್ಟಿಂಗ್ ಅಂತ ಟೈಪ್ ಮಾಡಿ. ನೋಡ್ಬೇಕು, ನಾನು ಓಪನ್ ಮಾಡ್ತಿದ್ದೀನಿ ಇದನ್ನು. ಈಗ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಈಗ ಆ್ಯಪ್ಸ್ ಅಂತಂದು ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿ. ಒಂದೊಂದು ಇದರಲ್ಲಿ ಒಂದೊಂದು ಥರ ಇರ್ತವೆ. ಮತ್ತು ಮ್ಯೂಚುವಲ್ ಆ್ಯಪ್ಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗತ್ತೆ. ಈ ಥರ ಟ್ಯಾಪ್ ಮಾಡಿ ಇಲ್ಲಿ ಸರ್ಚ್ ಆ್ಯಪ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಮೈಕ್ರೋಸಾಫ್ಟ್ ಎಡ್ಜ್ ಅಂತ ಟೈಪ್ ಮಾಡಿ. ನಾನೀಗ ಎಡ್ಜ್ ಅಂತ ಟೈಪ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಫಸ್ಟಿಗೆ ಇದೆ, ಅದ್ರ ಮೇಲೆ ಟಿ ಡಾಟ್ ಇರುತ್ತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿದರೆ ಇಲ್ಲಿ ಮಾಡಿಫೈ ಅಂತ ಬರುತ್ತೆ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿದರೆ ಈಗ ಫುಲ್ಲು ರಿಸೆಟ್ ಆಗಿ ರಿಪೇರಿ ಆಗುತ್ತೆ ಅಂತ ಹೇಳ್ಬೋದು ಮೈಕ್ರೋಸಾಫ್ಟ್ ಎಡ್ಜು. ನೋಡ್ಬೋದು ಈಗ ಇದು ಏನಿಲ್ಲ ಅಂದರೂ ಒಂದು 500-600 MB ತಗೊಂತು. ನೆಕ್ಸ್ಟ್ ಈಗ ಓಪನ್ ಆಗಿದೆ ಫ್ರೆಂಡ್ಸ್. ಎಲ್ಲ ನಿಮಗೀಗ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದು. ಈಗ ಮೈಕ್ರೋಸಾಫ್ಟ್ ಎಡ್ಜನ್ನು ಓಪನ್ ಮಾಡ್ತಿದ್ದೀನಿ. ಓಕೆ, ಈಗ ಟ್ರೇಡಿಂಗ್ ಅಂತ ಸರ್ಚ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿಗ ಬಂದಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್ ಫ್ರೆಂಡ್ಸ್.